ದಾವಣಗೆರೆ ಶಕ್ತಿ ದೇವತೆ ದುರ್ಗಾಂಬಿಕಾ ದೇಗುಲದಲ್ಲಿ ಪೂಜೆ ನೆರವೇರಿಸಲಾಗಿದೆ. ದೇವಸ್ಥಾನಕ್ಕೆ ಬಂದು ಸಾಕಷ್ಟು ಭಕ್ತಾದಿಗಳು ವಿಶೇಷ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಶಿವಾಜಿ ಸರ್ಕಲ್ನಲ್ಲಿರುವಂಥ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಸಂಜೆ 5 ಗಂಟೆಗೆ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ. ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಈಗಾಗಲೇ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದ್ದು, ನಾಳೆ ಬೆಳಗ್ಗೆ ಸ್ವಚ್ಛತೆಯ ಬಳಿಕ ಮತ್ತೆ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮಹಾದೇವ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾದೇವ್, ದುರ್ಗಾಂಬಿಕಾ ದೇವಸ್ಥಾನ ಸೇರಿದ ಹಾಗೆ ವಿವಿಧ ದೇವಾಲಯಗಳಲ್ಲಿ ದಾವಣಗೆರೆಯಲ್ಲಿ ಗ್ರಹಣದ ಹಿನ್ನೆಲೆ ಯಾವ ರೀತಿ ಆಚರಣೆಗಳಾಗ್ತಾ ಇದೆ? ಏನು ದಾವಣಗೆರೆಯಲ್ಲೂ ಕೂಡ ಗ್ರಹಣದ ಬಗ್ಗೆ ಸಾಕಷ್ಟು ಜನರು ಒಂದು ಆತಂಕವನ್ನು ಪಟ್ಕೊಂಡಿರುವಂಥದ್ದು. ಏನಂತಂದರೆ, ಈಗ ನಮ್ಮ ಜೀವನದಲ್ಲಿ ಯಾವುದಾದ್ರೂ ದೋಷ ಇರುತ್ತೆ, ನಮ್ಮ ರಾಶಿಫಲದಲ್ಲಿ ದೋಷ ಬರ್ತಾ ಅಂತ ಹೇಳಿ ಅವರು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಇವತ್ತು ಪೌರ್ಣಿಮೆ ಆಗಿರೋದ್ರಿಂದ ಜನರು ಏನು ನಗರದ ಶಕ್ತಿ ದೇವತೆ ಆದಂಥ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಸಮಯದಲ್ಲಿ ಹೆಚ್ಚಾಗಿ ಭಕ್ತರು ಬರ್ತಾ ಇದ್ರು. ಆದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಕೂಡ ತಾಯಿ ದುರ್ಗಾಂಬಿಕಾ ದೇವಸ್ಥಾನ ದರ್ಶನವನ್ನು ಪಡೆಯೋಕೆ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ವಿಶೇಷ ಒಂದು ಪೂಜೆಯನ್ನು ಸಲ್ಲಿಸಿ ಒಂದು ದುರ್ಗಾಂಬಿಕಾ ದೇವಿ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಅನೇಕ ಜನರಿಗೆ ಕೆಲವೊಂದಿಷ್ಟು ಜ್ಯೋತಿಷ್ಯರು ಹೇಳುವ ಪ್ರಕಾರ ಈಗ ಕೆಲವೊಂದಿಷ್ಟು ರಾಶಿಗಳಲ್ಲಿ ದೋಷ ಬಂದಿದೆ, ಕೆಲವರಿಗೆ ಅಶುಭ ಫಲ ಇದೆ, ಕೆಲವರಿಗೆ ಶುಭ ಫಲ ಇದೆ, ಇನ್ನು ಅರ್ಧ ಮಿಶ್ರ ಫಲ ಇದೆ. ಈ ರೀತಿಯಾದಂಥ ರಾಶಿಗಳಲ್ಲಿ ಫಲಗಳು ಇರ್ತೈತೆ. ಹೀಗಾಗಿ ಅವರು ಕೂಡ ಒಂದು ದೋಷದ ವಿಚಾರವಾಗಿ ಅವರನ್ನು ಒಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಜನರ ನಂಬಿಕೆ. ಹೀಗಾಗಿ ಬೆಳಗ್ಗಿಂದಲೂ ಕೂಡ ದೇವಿಯ ದರ್ಶನ ಪಡೆಯೋಕೆ ಬಂದು ಈ ರೀತಿಯಾದಂಥ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರು ಒಂದು ದರ್ಶನವನ್ನು ಪಡಿತಾ ಇರುವಂಥದ್ದು. ಈಗ ದುರ್ಗಾಂಬಿಕೆ ದೇವಿ ಒಂದು ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಅಲಂಕಾರವನ್ನು ಮಾಡಿ ಭಕ್ತರಿಗೆ ಒಂದು ಅಂದರೆ ಭಕ್ತಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಸಾಯಂಕಾಲ 5 ಗಂಟೆಗೆ ದೇವಸ್ಥಾನ ಬಂದಾಗುತ್ತೆ. ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನವನ್ನು ಶುಚಿಗೊಳಿಸಿ ಮತ್ತೆ ದೇವಸ್ಥಾನವನ್ನು ಓಪನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ದಾವಣಗೆರೆ ಅನೇಕ ಕಡೆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸುವಂಥ ಮತ್ತು ಬೆಳಗ್ಗೆ ರುದ್ರಾಭಿಷೇಕವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ದೇವಸ್ಥಾನ ಗ್ರಹಣ ಸಮಯದಲ್ಲಿ ಕೂಡ ದೇವರಿಗೆ ಒಂದು ಅಶುಭ ಉಂಟಾಗಬಹುದು ಅನ್ನೋ ರೀತಿಯ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಕೆಲವೊಂದಿಷ್ಟು ದೇವಸ್ಥಾನಗಳನ್ನ ಸಾಯಂಕಾಲ 5 ಗಂಟೆಗೆ ಬಂದ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಅದನ್ನು ಶುಚಿಗೊಳಿಸಿ ಮತ್ತೆ 6 ಗಂಟೆಗೆ ಭಕ್ತರಿಗೆ ಎಂದಿನಂತೆ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ಮತ್ತು ವಿಶೇಷ ಹೋಮಗಳು ಕೂಡ ಅಂದರೆ ಈಗ ದಾವಣಗೆರೆ ಶಂಕರ ಮಠ ಆಗಿರ್ಬೋದು ಮತ್ತು ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ಶಾಂತಿ ಹೋಮ ಅಂದರೆ ಯಾವುದೇ ರೀತಿಯಾದಂಥ ದೋಷಗಳು ಇದ್ದರಲ್ಲಿ ಮತ್ತು ಅವರಿಗೆ ಅಶುಭ ಅಂತ ಅಂದ್ಕೊಂಡು ಬರುವಂಥ ಜನರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅನ್ನೋ ರೀತಿಯಲ್ಲಿ ಒಂದು ಶಾಂತಿ ಹೋಮವನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಜನರು ಸಾಕಷ್ಟು ಇಲ್ಲಿ ಅರ್ಚಕರು ಹೇಳ್ತಾ ಇದ್ರು, ಈ ಚಂದ್ರಗ್ರಹಣ ಅಂದರೆ ಅದು ಒಳ್ಳೆಯದೇ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಕೆಲವೊಂದು ಜನರಿಗೆ ಅದು ಅದರಿಂದ ಅಶುಭ ಆಗುವಂಥ ಸಮಯ ಕೂಡ ಇರುತ್ತೆ. ಹೀಗಾಗಿ ಅದರಿಂದ ಯಾವುದೇ ರೀತಿಯಾದಂಥ ಅವ್ರಿಗೆ ಆ ಮನಸ್ಸು ಅಂದರೆ ಜನರ ಮನಸ್ಸಲ್ಲಿ ಇದರಿಂದ ಕೆಟ್ಟದ್ದಾಯಿತು ಅನ್ನೋದು ಬೇಡ ಅನ್ನೋ ದೃಷ್ಟಿಯಿಂದ ಶಾಂತಿ ಹೋಮವನ್ನು ಮಾಡಿ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅನ್ನೋ ರೀತಿ ಬಯಸೋ ರೀತಿ ಮತ್ತು ಒಂದು ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಹಾದೇವ್. ಖಗ್ರಾಸ ಚಂದ್ರಗ್ರಹಣದ ಹಿನ್ನೆಲೆ ದೇವಾಲಯಗಳಲ್ಲಿ ಪೂಜೆಗಳು ನಡೀತಾ ಇದೆ. ಇಸ್ಕಾನ್ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಬೆಳಗ್ಗೆಯಿಂದ ಇಸ್ಕಾನ್ಗೆ ಭಕ್ತರ ದಂಡೆ ಆಗಮಿಸ್ತಾ ಇದೆ. ರಾತ್ರಿ 8:30ಕ್ಕೆ ಇಸ್ಕಾನ್ ದೇವಾಲಯವನ್ನು ಬಂದ್ ಮಾಡಲಾಗುತ್ತೆ. ಅದಾದ ಮೇಲೆ ಭಕ್ತರಿಗೆ ಪ್ರವೇಶ ಇರೋದಿಲ್ಲ. ಅಲ್ಲಿವರೆಗೂ ಕೂಡ ಭಕ್ತರು ದರ್ಶನ ಪಡಿಬಹುದಾಗಿದೆ. ರಾತ್ರಿ 8:30 ತನಕ ಅವಕಾಶ ಇರುತ್ತೆ. ಆನಂತರ ಗ್ರಹಣ 9 ಗಂಟೆ ನಂತರದಲ್ಲಿ ಆರಂಭ ಆಗೋದ್ರಿಂದಾಗಿ 8:30 ಸುಮಾರಿಗೆ ಇಸ್ಕಾನ್ ದೇವಾಲಯವನ್ನು ಕೂಡ ಬಂದ್ ಮಾಡಲಾಗುತ್ತೆ. ಹೀಗಾಗಿ ಬೆಳಗ್ಗೆಯಿಂದನೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇಸ್ಕಾನ್ ದೇವಾಲಯಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ದೇವರಿಗೆ ಮೊರೆ ಹೋಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.